ದಿ ಗವರ್ಮೆಂಟ್, ಸರ್, ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟರಿ, ಸರ್, ಹೋಮ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ, ಸರ್, 3 ಜನನ ಮೊನ್ನೆ ದಿವಸ ನಮ್ಮ ಚೇಂಬರಿಗೆ ಕರ್ಸ್ಕೊಂಡಿದ್ದೆ. ಸರ್, ನಿಮ್ಮ ಸೈಟ್ ಕೇಸ್ಗೋಸ್ಕರನೇ ಕರೆಸಿದ್ದೆ. ಸರ್, ಅವರು ಒಂದು ಪಾಲಿಸಿ ಮಾಡ್ತಾ ಇದ್ದಾರೆ. ಸರ್. ಈಗ ಸರ್ಕಾರಕ್ಕೆ ರೆಕಮೆಂಡೇಶನ್ ಕಳಿಸಿ ಒಂದು ಪಾಲಿಸಿ ಮಾಡ್ತಾ ಇದ್ದಾರೆ. ಸರ್, ಅವರು 2 ತಿಂಗಳೊಳಗಾಗಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ಟೋಗಿದ್ದಾರೆ. ಸರ್, ಗೊತ್ತಾಯ್ತಾ? ಸರ್. ಅದರಿಂದ ನಾನು ಈ ಕೇಸ್ ತೀರ್ಮಾನ ಮಾಡಲ್ಲ. ಅವ್ರು ಏನು ವರದಿ ಕೊಡ್ತಾರೆ ಅದನ್ನು ಪರಿಶೀಲನೆ ಮಾಡಿ ಆ ನಂತರ ಯಾರ್ಯಾರು ಏನೇನು ಸಲ್ಲಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಸರ್, ಇನ್ನೊಂದು ತಮ್ಮ ಹತ್ರ ತಮ್ಮ ಪರ್ಮಿಷನ್ ತಗೊಂತೀನಿ, ಒಂದು ನಿಮಿಷ ಮಾತಾಡೋದಕ್ಕೆ. ಹೇಳಿ. ನಾವು ಕಾರ್ಗಿಲ್ ಅಂತ ಯುದ್ಧ ಆಗಲಿ, ಯುದ್ಧದಂತ ಆಪರೇಷನ್ಗಳಾಗಲಿ, ಒಬ್ಬ ಸೈನಿಕ ತನ್ನ ಇಡೀ ದೇಶ, ಈ ಭೂಮಿ, ಈ ಜನತೆಗೋಸ್ಕರ ತನ್ನ ಪ್ರಾಣ ಕೊಡ್ಲಿಕ್ಕೆ ರೆಡಿ ಇರ್ತಾನೆ. ಅಲ್ಲಿ ನಮಗೆ ಯಾವುದೂ ಭಯ ಇರಲ್ಲ. ನಮ್ಗೆ ಒಂದೇ ಏನಂತಂದ್ರೆ, ನಾವು ನಮ್ಮ ದೇಶ, ನಮ್ಮ ಜನತೆ ಈ ಭೂಮಿಯಿಂದ ರಕ್ಷಣೆ ಮಾಡಲೇಬೇಕು, ನಮ್ಮ ಪ್ರಾಣ ಕೊಟ್ಟಾದ್ರು ಅಂತ. ಅದರ ಭಯ ಎಲ್ಲಿ ಹುಟ್ಟಿದೆ ಅಂತಂದ್ರೆ, ನಮ್ಗೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಮೇಲಾಧಿಕಾರಿಗಳಿಂದ ಏನು ತೊಂದರೆ ಆಗಲ್ಲ. ನಮ್ಗೆ ಮೇಲಾಧಿಕಾರಿಗಳ ಹೊರಗೆ ತಲುಪಬೇಕು ಅಂತಂದ್ರೆ ಮೇಲಾಧಿಕಾರಿಗಳಿಗೆ ತಪ್ಪು ಸಂದೇಶವನ್ನ ಕೆಳಾಧಿಕಾರಿಗಳು ತಲುಪಿಸ್ತಾರೆ. ಆ ಅಧಿಕಾರಿಗಳ ಹತ್ರ ನಮ್ಮ ಸೌಲಭ್ಯಗಳನ್ನು ಕೇಳಲಿಕ್ಕೆ ನಾವು ಹೋಗ್ಬೇಕಂತಂದ್ರೆ ಒಬ್ಬ ಸೈನಿಕನಿಗೆ ಭಯ ಹುಟ್ಟಲಿಕ್ಕೆ. ದಯವಿಟ್ಟು ಅದರ ಬಗ್ಗೆ ತಾವು ಆದೇಶ ಮಾಡಬೇಕು. ಇನ್ನೊಂದೇನಂದ್ರೆ ಸರ್, ನೋಡಿ, ನಾನು ಅದಕ್ಕೆ ಹೇಳಿದ್ದು, ಇದು ನಿಮ್ಗೊಬ್ಬರು ಅಲಿಗೇಷನ್ ಅಲ್ಲ. ಸರ್, ಇಡೀ ಸ್ಟೇಟ್ ನಲ್ಲಿ ಈ ಅಲಿಗೇಷನ್ ಮಾಡ್ತಾರೆ. ಅದು ನೀವು ಹೋದ್ರೆ ಅವರು ಸರಿಯಾಗಿ ಸ್ಪಂದನೆ ಮಾಡಲ್ಲ. ಗೊತ್ತಾಯ್ತಾ? ಅವರು ನೀವು ದೇಶಕ್ಕೋಸ್ಕರ ಹೋರಾಡಿದ್ದೀರಿ ಅಂತ ಕೂಡ ನಿಮಗೆ ಒಂದು ಗೌರವ ಕೊಟ್ಟು ನಿಮಗೆ ಮಾತಾಡ್ತಾರೆ. ಅದೆಲ್ಲ ನಮಗೆ ಗಮನಕ್ಕೆ ಬಂದಿದೆ, ಬಂದಿಲ್ಲ ಅಂತಲ್ಲ. ಅದಕ್ಕೋಸ್ಕರವಾಗಿ ನಾವು ಏನ್ ಮಾಡಿದ್ವಿ, ನಿಮ್ಗೊಂದೇ ಅಲ್ಲ, ನಾನು ಎಲ್ಲಾ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲಾ ಡಿಸ್ಟ್ರಿಕ್ಟ್ಗಳ ಬಗ್ಗೆ ಸುಮೋಟೋ ಪ್ರಕರಣ ರಿಜಿಸ್ಟರ್ ಮಾಡ್ಕೊಂಡು ಪೇಪರ್ ಬಂದಿರ್ಬೋದು, ನೋಡಿರ್ಬೋದು. ಸಹ ಅವರ ಸಂಬಂಧಪಟ್ಟಂತ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಸುಮೋಟೋ ಪ್ರಕರಣಗಳನ್ನು ಮಾಡ್ಕೊಂಡಿದ್ದೀವಿ. ಇದನ್ನ ಸರ್ಕಾರದವರು ಏನೇ ವರದಿ ಕೊಟ್ಟರು ನಾವು ಬಿಡಲ್ಲ. ನಿಮಗೆ ಏನ್ ಸಲ್ಲಬೇಕೋ ಕಾನೂನಾತ್ಮಕವಾಗಿ ಇದನ್ನು ಸಲ್ಲಿಸೋ ತಕ್ಕ ನಾವು ಬಿಡಲ್ಲ. ಯಾರು ಗೌರವ ಕೊಡ್ತಾ ಇದ್ರು ನಾವು ವಿ ವಿಲ್ ಸಲ್ಯೂಟ್. ರಾಜ್ಯದಲ್ಲಿ ಸರ್ ಅತಿ ಕಡಿಮೆ ಸೈನಿಕರು ಇರತಕ್ಕಂತ ಜಿಲ್ಲೆ ಅಂದ್ರೆ ನಮ್ಮ ಯಾದಗಿರಿ ಜಿಲ್ಲೆ. ಇರೋದು ಮಡಿಕೇರಿ. ಇಲ್ಲ ಸರ್, ಬೆಳಗಾಂ. ಈಗ ಬೆಳಗಾಂ 42,000 ನಿವೃತ್ತ ಸೈನಿಕರು ಬೆಳಗಾಂ. ಈಗ 98 ನಿವೃತ್ತ ಸೈನಿಕರು. ಎಲ್ಲ ಕೇಳಿಸ್ಕೊಂತಿದ್ದೀರಲ್ಲಪ್ಪ. ನಿಮ್ಮ ಕಚೇರಿಗಳಿಗೆ ಬಂದಾಗ ನೀವೇನು ಅವ್ರಿಗೆ ಕಾಫಿ ಕೊಡಿಸ್ಬೇಕಾಗಿಲ್ಲ, ತಿಂಡಿ ಕೊಡಿಸ್ಬೇಕಾಗಿಲ್ಲ. ನಮ್ಮ ಕಚೇರಿಗೆ ಒಬ್ರು ಸೈನಿಕರು ಬಂದಿದ್ದಾರೆ, ಅವ್ರಿಗೆ ಏನ್ ಕಾನೂನು ಪ್ರಕಾರವಾಗಿ ಮಾಡ್ಕೊಡೋದಕ್ಕೆ ಸಾಧ್ಯತೆ ಇದೆ ಅಥವಾ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ಕಾನೂನು ಏನ್ ಹೇಳುತ್ತೆ, ಕೂತ್ಕೊಂಡು ಒಂದು ಸಮಾಧಾನವಾಗಿ ಮಾತಾಡೋದಕ್ಕೂ ವ್ಯವಧಾನ ಇಲ್ಲ ಅಂತಂದ್ರೆ ಅವ್ರಿಗೆ ನಾವೇನು ರೆಸ್ಪೆಕ್ಟ್ ಕೊಡೋದು? ಅವ್ರಿಗೆ ದೇಶಕ್ಕೋಸ್ಕರ ಹೋರಾಡಿದವ್ರಿಗೆ ಇದು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಅಷ್ಟೇ, ಗೊತ್ತಾಯ್ತಾ? ನಮ್ಮನ್ನು ರಕ್ಷಣೆ ಮಾಡೋಕ್ಕಾಗಲ್ಲ, ಅವ್ರು ಪ್ರಾಣ ತ್ಯಾಗ ಮಾಡ್ತಾರೆ. ನಾವಿಲ್ಲಿ ಏನು ಕೊಡ್ಬೇಕಾಗಿರೋದನ್ನು ಕೊಡೋದಕ್ಕೆ ವರ್ಷಾನ್ಗಟ್ಲೆ. ನಾನು ಮೊನ್ನೆ ಬಂದಾಗ ಅಡಿಷನಲ್ ಚೀಫ್ ಸೆಕ್ರೆಟರಿ ಕಟಾರಿಯಾ ಅವರು ಬಂದಿದ್ರು, ಅವ್ರಿಗೆ ಸರಿಯಾಗಿ ಹೇಳಿದ್ದೀನಿ. ಅವರು ಅಷ್ಟೆಲ್ಲ ಹೇಳಿದ್ದಕ್ಕೆ 6 ತಿಂಗಳು ಕೇಳಿದ್ರು. 6 ತಿಂಗಳಿಂದ ಎಲ್ಲಿಗೆ ಹೋಗ್ಬೇಕು, ಇಷ್ಟು ವರ್ಷ ಯಾಕೆ ಮಾಡಲಿಲ್ಲ? ನಾವು 2 ತಿಂಗಳಾಗಿ ಅದನ್ನ ಪಾಲಿಸಿ ಮಾಡಿ ನಾವೆಲ್ಲ ಮಾಡ್ಕೊಡ್ತೀವಿ ಸರ್. ಅವ್ರದ್ದೇನು ಅಂದ್ರೆ, ಈಗ ಎಲ್ಲ ಕಡೆ ಕೊಡೋದಕ್ಕೆ ಜಮೀನುಗಳಿಂದ ಸೈಟ್ಗಳನ್ನ ಮಾಡಿ ಬರೀ ಸೈಟ್ ಕೊಟ್ಬಿಟ್ರೆ ನಾವು ಲ್ಯಾಂಡಲ್ಲಿ ಅವ್ರು ಡೆವಲಪ್ಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ನಾವು ಡೆವಲಪ್ ಮಾಡದೇ ಸೈಟ್ ಕೊಡ್ತೀವಿ 2 ತಿಂಗಳೊಳಗಾಗಿ ಅಂತ ಹೇಳಿದ್ದಾರೆ. ನಮ್ಮ ಯಾದಗಿರಿಯಲ್ಲಿ ಇರತಕ್ಕಂತ ಸೈನಿಕರಿಗೆ ಸರ್ ಪ್ರತಿ ತಾಲೂಕಲ್ಲಿ ಲ್ಯಾಂಡ್ ಇದೆ. ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ಅಟ್ಲೀಸ್ಟ್ ಆಯಾ ತಾಲೂಕಿನಲ್ಲಿ 10% ಲ್ಯಾಂಡ್ ಸೈನಿಕರಿಗೋಸ್ಕರ ಇರಬೇಕು, ಸರ್ಕಾರಿ ಭೂಮಿ ಅಂತ ಇದೆ. ಈಗ ಅದು ಜಿಲ್ಲಾಧಿಕಾರಿಗಳ ಒಂದು ವಿವೇಚನೆಗೆ ಬರ್ತದೆ. ಸರ್ ಬಂದ ಮೇಲೆ ಸಿಕ್ಕಿಲ್ಲ ಸರ್. ನೀವು ಹೋಗಿ ಎಲ್ಲಿ ಲ್ಯಾಂಡ್ ಇದೆ ಐಡೆಂಟಿಫೈ ಮಾಡಿ ಕೊಡೋದಕ್ಕೆ ಅವಕಾಶ ಇದ್ರೆ, ಕಾನೂನಲ್ಲಿ ಅವಕಾಶ ಇದ್ರೆ ಖಂಡಿತ ಕೊಡಿಸ್ತೀವಿ ಸರ್. ನನಗೆ ಗೊತ್ತಿಲ್ಲ ಎಲ್ಲಿದೆ ಏನಿದೆ, ಅವ್ರು ಪರಿಶೀಲನೆ ಮಾಡಬೇಕು. ತಹಸೀಲ್ದಾರ್ರಿಂದ, ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ಅವ್ರು ಪರಿಶೀಲನೆ ಮಾಡಿ ರಿಪೋರ್ಟ್ ತರಿಸ್ಕೊತಾರೆ. ಲ್ಯಾಂಡ್ ಇದ್ರೆ ಈಗ ಲ್ಯಾಂಡ್ ಕೊಡಬಾರ್ದು ಅಂತ ಏನಿಲ್ಲ, ಲ್ಯಾಂಡ್ ಇದ್ರೆ ಕೊಡ್ಬೇಕು, ಇಲ್ಲದ್ರೆ ಸೈಟ್ ಕೊಡ್ಬೇಕು. ಅರ್ಬನ್ ಏರಿಯಾ ಆದ್ರೆ 30-40 ಕೊಡ್ಬೇಕು, ರೂರಲ್ ಏರಿಯಾ ಆದ್ರೆ 60-40 ಕೊಡ್ಬೇಕು ಅಂತ ಅಮೆಂಡ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. ಅದು ಇನ್ನೊಂದು ಸರ್, 2017 ಫಸ್ಟ್ ಜನವರಿಗೆ ನಾನು ರಿಟೈರ್ಮೆಂಟ್ ಬಂದ ನಂತರ ಹುಣಸಗಿ ಪಟ್ಟಣದಲ್ಲಿ ಅದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆಗೊಂಡಂತ ನಿವೇಶನದಲ್ಲಿ ನಾನು ಸೈಟ್ ತಗೊಂಡೆ. ತದನಂತರ ಅವರು
ಬೇರೆ ನಿವೇಶನ 2021 ಅಲ್ಲಿ ಅದನ್ನ ಬೇರೆ ಮಾಡಿ ಈಗ ಏನಪ್ಪಾ ಅಂತಂದ್ರೆ ಸರ್ಕಾರಿ ರಸ್ತೆಯನ್ನೇ ಅಕ್ರಮ ಮಾಡಿಕೊಂಡು ಇದರ ಬಗ್ಗೆ ಸುಮಾರು 5.5 ವರ್ಷದಿಂದ ಸರ್ ನಾನು ತಮ್ಮಲ್ಲಿ ಕೂಡ 2 ಕೇಸ್ ದಾಖಲಾಗಿದೆ. ಎಲ್ಲ ಕಡೆ ಇವನ್ ರಾಷ್ಟ್ರಪತಿಯವರು PM ಮತ್ತೆ PM ಅವರಿಗೆ ಡಿಫೆನ್ಸ್ ಮಿನಿಸ್ಟರ್ಗೆ ಜಿಲ್ಲಾಡಳಿತದಿಂದ ಕೂಡ ಅದರ ಕೇಸ್ ಮುಚ್ಚಾಕ್ಲಿಕ್ಕೆ ತಪ್ಪು ವರದಿ ಕೊಡ್ತಿದ್ದಾರೆ ಹೊರತು ತಮ್ಮ ಮುಂದೆ ನಿಂತ್ಕೊಂಡಿದ್ದ ಈ ಸೈನಿಕರಿಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಪ್ರತಿಯೊಂದು ದಾಖಲಾತಿ ಇದೆ ಸರ್, 100% ಪ್ರತಿಯೊಂದು ದಾಖಲಾತಿ ಇದೆ. ಈವನ್ ಹೈಕೋರ್ಟ್ ಅಲ್ಲಿ ಕೂಡ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸರ್. ಇಲ್ಲ ಸರ್, ನನಗೆ ಆಪರೇಷನ್ ಆಗಿತ್ತು ಸರ್. ಸರ್ ಬಂದ ಮೇಲೆ ಭೇಟಿ ಆಗಿಲ್ಲ ನಾನು ಸರ್. ನಿಮ್ಮ ಯಾದಗಿರಿ ಜಿಲ್ಲೆಗೆ ಸಂಬಂಧಪಟ್ಟಂತ ಎಷ್ಟು ಸೈನಿಕರದ್ದು ಏನೇನು ಪ್ರಾಬ್ಲಮ್ ಇದೆ ಸರ್ ಸರ್ ಎಲ್ಲ ಒಂದು ಮನವಿ ಮಾಡ್ತಾರೆ ಸರ್. 1 2 3 4 ಸರ್ ಎಲ್ಲರೂ ಹೋಗಿ ಸರ್ ಅವ್ರು ನಿಮ್ಗೆ ಆಪರ್ಚುನಿಟಿ ಕೊಡ್ತಾರೆ. ಸರ್. ಯು ವಿಲ್ ಹಿಯರ್ ಯು ಇನ್ ಡೀಟೇಲ್ ಸರ್. ಅಂಡ್ ಅವ್ರ ಕೈಲಾಗಿದ್ದು ಏನ್ ಮಾಡ್ಕೊಡಕ್ಕಾದ್ರೆ ಕಾನೂನು ಪ್ರಕಾರವಾಗಿ ಮಾಡ್ಬೋದು ಸರ್. ಅಷ್ಟನ್ನು ನಾನು ನಿರ್ದೇಶನ ಕೊಡ್ತೀನಿ. ಈ ಕೇಸನ್ನ ನಾನು ತೀರ್ಮಾನ ಮಾಡಲ್ಲ ಈಗ ಸರ್. ದೇಶ ಸೇವೆ ಮಾಡಿ ಬಂದು ಕೂಡ ನಮ್ಮ SP ಸಾಹೇಬ್ ಇದ್ದಾರೆ ಇಲ್ಲಿ ಈ ಸರ್ 12 ಕಂಟ್ರಿಯಿಂದ ಸಹಯೋಗದ ಯೋಗಿಗಳನ್ನು ಕೂಡ ಕರೆಸಿ ನಮ್ಮ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಗ್ಲಿ ಟ್ರಸ್ ಅಲ್ಲಿ ಇರ್ತಕ್ಕಂಥ ಬೆಲ್ಟ್ ಫೋರ್ಸ್ಗೆ ಒಂದು ನಾವು ಯಾವ ರೀತಿ ರಿಲ್ಯಾಕ್ಸೇಷನ್ ತಗೋಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅಂತ ಕೆಲಸಗಳನ್ನು ಸುಧಾ ನಾವು ನಮ್ಮ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ ಸರ್. ನಮ್ಮ ಪೃಥ್ವಿ ಸರ್ ಇಲ್ಲೇ ಇದ್ದಾರೆ. 12 ದೇಶಗಳಿಂದ ಸಹಯೋಗಿಗಳನ್ನು ಕರೆಸಿ ನಾನು ಫಸ್ಟ್ ಪ್ರೋಗ್ರಾಮ್ ಮಾಡಿರೋದು ನಮ್ಮ ಪೃಥ್ವಿ ಸಹಯೋಗದಲ್ಲಿ SP ಆಫೀಸ್ ಗ್ರೌಂಡ್ ಅಲ್ಲಿ ಸರ್. ದೇಶ ಸೇವೆ ಮಾಡೋದನ್ನೇ ಇದು ಮಾಡ್ಬೇಕು ಅಂತ ಇರುವುದಿಲ್ಲ ಗೊತ್ತಾಯ್ತಾ. ನಾವು ಯಾವ ಸ್ಥಾನದಲ್ಲಿ ಇರ್ತೀವಿ, ಎಲ್ಲಿರ್ತೀವಿ, ಒಬ್ಬ ಪ್ಯೂನ್ ಆಗಲಿ ಅವ್ನು ಮಾಡೋದು ದೇಶ ಸೇವೆ ಅರ್ಥ ಆಯ್ತಾ. ನಾವು ಆಂತರಿಕವಾಗಿ ಮಾಡ್ತೀವಿ, ನೀವು ಅಲ್ಲಿ ಬಾರ್ಡರ್ ಮಾಡ್ತೀವಿ. ಆದ್ರೆ ನಿಮ್ದು ಹೆಚ್ಚು ನಾನು ಹೇಳೋಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಯಾರು ಜೀವದಾನ ಆಗಲ್ಲ ಅರ್ಥ ಆಯ್ತಾ. ಇಲ್ಲಿ ನಾವು ಮಾಡೋ ಕೆಲಸದಿಂದ ಯಾರು ಜೀವ ಕೊಟ್ಟಿಲ್ಲ, ಅಲ್ಲಿ ನೀವು ಜೀವ ಕೊಡೋದಕ್ಕೂ ಸನ್ನದ್ಧರಾಗಿ. ಅದಕ್ಕೋಸ್ಕರ ನಿಮ್ದು ಶ್ರೇಷ್ಠತೆ ನಿಮ್ದೇ. ಯಾವಾಗ ನಾವು ಮಾಡೋದಕ್ಕೆ ಏನೂ ಇಲ್ಲ, ನಾವು ಎಲ್ಲರೂ ಮಾಡ್ಬೋದು. ಅದು ಎಲ್ಲರೂ ತಿಳ್ಕೋಬೇಕಷ್ಟೇ. ಒಳ್ಳೇದಾಗಿ ನಾನು ಇದನ್ನ ಕ್ಲೋಸ್ ಮಾಡೋದ. ಅದು ಒಂದು ಏನಾದ್ರು ಒಂದು ಎಂಟೈರ್ ಸ್ಟೇಟ್ ಅಲ್ಲಿ ಒಂದೇನೋ ತರಬೇಕು ಅಂತ ನಾವು ತೀರ್ಮಾನ ಮಾಡಿದೀವಿ ಈಗ ಸೈನಿಕರಿಗೋಸ್ಕರವಾಗಿ. ಅದು ಬದ್ಧತೆ ಇದೆ ನಮ್ಗೆ, ಅದು ಖಂಡಿತ ಮಾಡೇ ಹೋಗೋದು.